ವೆಲ್ಕಮ್ ಬ್ಯಾಕ್ ಟು ಪ್ರಭಿ ಟ್ರೇಡ್ಸ್. ನೋಡಿ ಫ್ರೆಂಡ್ಸು, ಇವತ್ತು ಕೂಡ ಒಳ್ಳೆ ಟ್ರೇಡ್ ಆಯಿತು. ಸೊ ಇವತ್ತಿನ ಟ್ರೇಡ್ ಸ್ವಲ್ಪ ಡಿಸ್ಕಷನ್ ಮಾಡಿ ನಾಳೆ ಟ್ರೇಡ್ ಏನಾಗುತ್ತೆ ಅಂತ ಸ್ವಲ್ಪ ಡಿಸ್ಕಷನ್ ಮಾಡೋಣ ಬನ್ನಿ. ಓಕೆ, ನೋಡಿ ಮಾರ್ಕೆಟ್ ಏನು ಮಾಡ್ತೀವಿ ಮಾರ್ನಿಂಗು. ನಾನು ಹೇಳಿದೆ ನಿನ್ನೆ ಫ್ಲಾಟ್ ಬಂದರೆ ಈ ಥರ ರಿಟ್ರೇಸ್ಮೆಂಟ್ಗೆ ಬೈಯಿಂಗ್ ಎಂಟ್ರಿ ಮಾಡ್ತೀವಿ ಅಂತ. ಸೊ ಮಾರ್ಕೆಟು ರೆಸ್ಪೆಕ್ಟ್ ಮಾಡಿದೆ ಅದನ್ನು. ಓಕೆ, ಸೊ ರೆಸ್ಪೆಕ್ಟ್ ಮಾಡಿದೆ ಆಯಿತಾ. ಇಲ್ಲೇನಾಯಿತು, ಸೊ ಈ ಬ್ರೇಕ್ಔಟ್ ಆಗಿದ್ಮೇಲೆ ನೋಡಿ, ಒಂದು ಸೆಕೆಂಡ್ ನೋಡಿ, ಈ ಬ್ರೇಕ್ಔಟ್ ಆದಮೇಲೆ ಅದು ಸೂಪರ್ ಹೋಗ್ಬೇಕಿತ್ತು. ಓಕೆ, ಏನು ಬ್ರೇಕ್ಔಟ್ ಆಗಿ ರ್ಯಾಲಿ ಆಗಬೇಕಿತ್ತು, ಬಟ್ ಆಗಿಲ್ಲ ಅಂದರೆ ಏನರ್ಥ, ಸೊ ಈ ಬೈಯರ್ಸ್ನ ಮಾರ್ಕೆಟು ಕಿತ್ತು ಎಸಿತಾ ಇದೆ ಅಂತಲೇ ಅರ್ಥ. ಓಕೆ, ಅವಾಗ ಏನಾಯಿತು, ದಿಸ್ ಕೈಂಡ್ ಆಫ್ ಪ್ಯಾಟರ್ನ್ ನೆನಪಿಟ್ಕೊಳ್ಳಿ. ಯಾವಾಗ ಈ ರೀತಿ ಕಂಡೀಷನ್ ಸಿಚುವೇಶನ್ ಬಂದಾಗ ಬ್ರೇಕ್ಔಟ್ ಆದಾಗ ಕೂಡ ಈ ರೀತಿ ಸಡನ್ ಮೂವ್ ಆಗಲ್ದೇನೆ ಈ ರೀತಿ ಬಂದಾಗ ಸೆಲ್ಲಿಂಗ್ ಬಂತು. ಸೊ ಏನಾಯಿತು, ಮಾರ್ಕೆಟ್ ಟ್ರೈನ್ ಟು ಈಟಿಂಗ್ ದಿ ಬೈಯರ್ಸ್ ಎಸ್ ಎಲ್. ಓಕೆ, ಅವಾಗ ಏನಾಯಿತು, ಮಾರ್ಕೆಟು ಬೈಯರ್ಸ್ ಎಸ್ ಎಲ್ ಈಟಿಂಗ್ ಟ್ರೈ ಮಾಡ್ತಾ ಇದೆ. ಓಕೆ, ಸೊ ಮಾರ್ಕೆಟ್ನಲ್ಲಿ ಇವತ್ತು ಜಾಸ್ತಿ ಬೈಯರ್ಸ್ ಬಂದಾರದು ಗೊತ್ತಾಯಿತು. ಅವಾಗ ಮಾರ್ಕೆಟು ಸಡನ್ ಫಾಲ್ ಆಯಿತು. ಸೊ ಇದು ಒಂದು ಸ್ಮಾಲ್ ಟ್ರೇಡ್ಸು ಮಾಡಿದ್ದೆ, ಅದು ಕೂಡ ವರ್ಕ್ ಆಯಿತು. ಓಕೆ, ಆದರೆ ನಾನು ಟ್ರೇಡ್ ಮಾಡಿಲ್ಲ ಆಯಿತಾ, ಸುಮ್ಮನೆ ರೆಫರೆನ್ಸ್ ಇಟ್ಟಿದ್ದೆ. ಈ ಥರ ಸೆಲ್ಲರ್ಸ್ ಇದ್ರಲ್ಲ, ಇವ್ರು ಎಸ್ ಎಲ್ ತಿಂದು ಬೀಳುತ್ತೆ ಅಂತ. ಸೊ ಅದಕ್ಕಾಗಿ ಅದನ್ನ ಟ್ರೇಡ್ ಆಯಿತು. ನೋಡಿ ನಾಳೆ ಏನಾಗ್ಬೋದು. ಓಕೆ, ನನಗೆ ನೀವು ಹೇಳಿ, ನೀವೇ ಪ್ರಶ್ನೆ ಮಾಡ್ಕೊಳ್ಳಿ, ಈ ಬೈಯರ್ಸ್ನ ಟಾರ್ಗೆಟ್ ಮಾಡ್ತೀರಾ? ನೋ. ಯಾಕೆ ಹೇಳಿ, ಅವ್ರು ಆಲ್ರೆಡಿ ಇನ್ ಗುಡ್ ಪೊಸಿಷನ್. ಸೊ ಮಾರ್ಕೆಟ್ ಅದೆಷ್ಟೇ ತಳವರೆಗೆ ಟ್ರೈ ಮಾಡ್ರು, ಈ ಬೈಯರ್ಸ್ ಪುಷ್ ಕೊಟ್ಟು ಅಪ್ ಕಳಿಸ್ತಾರೆ. ಸೊ ಫ್ಲ್ಯಾಟ್ ಟು ಗ್ಯಾಪ್ ಡೌನ್ ಬೈಯಿಂಗ್ ಪ್ಲ್ಯಾನ್ ಮಾಡ್ತೀನಿ. ಓಕೆ, ಬೈ ಚಾನ್ಸ್ ಇಲ್ಲಿ ನೋಡಿ, ಈ ಸೆಲ್ಲರ್ಸ್ ಇದ್ದಾರಲ್ಲ, ಈ ಸೆಲ್ಲರ್ಸ್ ಕೂಡ ಇದ್ದಾರೆ. ಸೊ ಮಾರ್ಕೆಟ್ ಇವತ್ತು ಹೋಲ್ ಡೇ ಬೈಯರ್ಸ್ ಇದ್ದಾರೆ, ಮಾರ್ಕೆಟ್ ರಿವರ್ಸ್ ಬಂತು. ನಾಳೆ ಏನಾಗುತ್ತೆ, ಇದನ್ನು ನೋಡಿಕೊಂಡು ಸೆಲ್ಲರ್ಸ್ ಜಾಸ್ತಿ ಬರ್ತಾರೆ ಮಾರ್ಕೆಟ್ನಲ್ಲಿ. ಸೊ ಅವಾಗ ಮಾರ್ಕೆಟ್ ರಿವರ್ಸಲ್ ಆಗೋ ಚಾನ್ಸ್ ಇರುತ್ತೆ. ಓಕೆ, ಅಬ್ಸರ್ವ್ ಮಾಡಿ, ಯಾವತ್ತು ಬೇಕಾದರೂ ಯಾವಾಗ ಬೈಯರ್ಸ್ ಜಾಸ್ತಿ ಬಂದಾಗ ಮಾರ್ಕೆಟ್ ರಿವರ್ಸಲ್ ಆಗಿರುತ್ತೆ. ಅದರ ನೆಕ್ಸ್ಟ್ ಡೇ ಆಟೋಮೆಟಿಕ್ಲಿ ಬೈಯಿಂಗ್ ಹೋಗುತ್ತೆ. ಯಾಕೆ ಹೇಳಿ, ಇದನ್ನ ನೋಡಿ ಎಲ್ಲ ಸೆಲ್ಲರ್ಸ್ ಎಂಟ್ರಿ ಆಗಿರ್ತಾರಲ್ಲ, ಅವ್ರನ್ನ ಮಾರ್ಕೆಟ್ ಕಿತ್ತುಗಿಬೇಕಂತ ಅದರದ್ದು ಸೈಕಾಲಜಿ. ಓಕೆ, ಸೊ ನಾಳೆ ಏನಾಗ್ಬೋದು, ಫ್ಲ್ಯಾಟ್ ಟು ಗ್ಯಾಪ್ ಡೌನ್ ಬೈಯಿಂಗ್ ಪ್ಲ್ಯಾನ್ ಮಾಡ್ತೀನಿ. ಸೊ ಇಲ್ಲಿ ಕೂಡ ಬೈಯಿಂಗೆ, ಗ್ಯಾಪ್ ಅಪ್ ಓಪನ್ ಆದರೂ ಸ್ವಲ್ಪ ವೇಟ್ ಮಾಡ್ತೀನಿ. ಯಾಕೆ ಹೇಳಿ, ಈ ಸೆಲ್ಲರ್ಸ್ ಇದ್ದಾರಲ್ಲ, ಸ್ವಲ್ಪ ಪುಷ್ ಕೊಡ್ಬೋದು. ಯಾಕಂದರೆ ಈ ಸೆಲ್ಲರ್ಸು ಸ್ವಲ್ಪ ಸ್ಟ್ರಾಂಗ್, ಇವ್ರ ಹೆಸರು ಎಲ್ಲಿ ಇಷ್ಟು ತುಂಬ ಅಬೋ ಇದೆಲ್ಲ 500 ಲೆವೆಲ್ಲು ತುಂಬ ಜಾಸ್ತಿ ಮೇಲೆ ಇದೆ. ಸೊ ಮಾರ್ಕೆಟು ಏನು ಮಾಡುತ್ತೆ, ಈಗ ಈ ಸೆಲ್ಲರ್ಸ್ ನೋಡಿ ಎಂಟ್ರಿ ಆಗಿದ್ದಾರಲ್ವ, ಸೊ ಇವರು ಸ್ವಲ್ಪ ರೆಡ್ ಬಂದಿದೆ, ಸ್ವಲ್ಪ ಇನ್ನೂ ಹೋಲ್ಡ್ ಮಾಡಿದ್ದಾರೆ. ಮಾರ್ಕೆಟ್ ಏನಾಗುತ್ತೆ, ಈ ರೀತಿ ಓಪನ್ ಆಯಿತು ಅಂದ್ಕೊಳ್ಳಿ. ಸೊ ಇವ್ರದ್ದು ಎಸ್ ಎಲ್ಲು ಸ್ವಲ್ಪ ವೇಟ್ ಮಾಡ್ತಾರೆ, ಜಾಸ್ತಿ ಮ್ಯಾಗ ಹೋಗಕತ್ತಂದರೆ ಅವಾಗ ಏನು ಮಾಡ್ತಾರೆ, ಅವ್ರದ್ದು ಎಸ್ ಎಲ್ ಹಿಟ್ಟಾಗಿ ಆಮೇಲೆ ಮಾರ್ಕೆಟ್ ಸಡನ್ ರಿವರ್ಸಲ್ ಆಗೋ ಚಾನ್ಸಸ್ ಕೂಡ ಇದೆ. ಸೊ ನಾಳೆ ಮಾರ್ಕೆಟ್ನಲ್ಲಿ ಫ್ಲ್ಯಾಟ್ ಟು ಗ್ಯಾಪ್ ಅಪ್ ಓಪನ್ ಆದರೆ ಸ್ವಲ್ಪ ಕನ್ಫ್ಯೂಷನ್ ಇದೆ, ಸ್ವಲ್ಪ ಕನ್ಫರ್ಮೇಷನ್ ಈ ಲೆವೆಲ್ ತಗ ಕನ್ಫರ್ಮೇಷನ್. ಯಾಕಂದರೆ ಇದು ಹೋಗಿ ಈ ಥರ ಆಗೋ ಚಾನ್ಸು ಇದೆ. ಸೊ ಇದನ್ನು ಸಪೋರ್ಟು, ಈ ಲೆವೆಲ್ ಸಪೋರ್ಟ್ ತೊಗೋಬೋದು ಚಾನ್ಸಸ್ ಇದೆ. ಅಥವಾ ಇಲ್ಲೇ ಎಲ್ಲರೂ ಎಕ್ಸಿಟ್ ಆದ್ರಂದರೆ ಈ ರೀತಿ ಬರೋ ಚಾನ್ಸಸ್ಸು ಇದೆ. ಬಟ್ ಫ್ಲ್ಯಾಟ್ ಟು ಗ್ಯಾಪ್ ಡೌನ್ ಬೈಯಿಂಗ್ ಪ್ಲ್ಯಾನ್ ಮಾಡ್ತೀನಿ. ಓಕೆ, ಇನ್ನೊಂದು ಇಂಪಾರ್ಟೆಂಟು, ಈಗ ಫ್ಲ್ಯಾಟ್ ಟು ಗ್ಯಾಪ್ ಡೌನ್ ಬೈಯಿಂಗ್ ಇಂಪಾರ್ಟೆಂಟ್ ಮಾಡ್ತೀನಿ. ಇಲ್ಲಿವರೆಗೂ ಬರಲ್ಲ, 100% ಬರಲ್ಲ. ಬೈ ಚಾನ್ಸ್ ಈ ರೀತಿ ಓಪನ್ ಆಯಿತು ಅಂದರೆ ಏನು ಮಾಡ್ತೀರಾ? ಸೊ ಈ ಬೈಯರ್ಸು ಎಕ್ಸಿಟ್ ಹಾಕ್ತಾರೆ, ಅವಾಗ ರಿವರ್ಸಲ್ ಆಗುತ್ತೆ. ಅಥವಾ ಇವರು ಎಕ್ಸಿಟ್ ಆಗದೇ ಇದ್ದರೆ ಅಂದರೆ ಕಂಟಿನ್ಯೂ ಸೆಲ್ಲಿಂಗ್ ಬರುತ್ತೆ. ಇದಾಗಿತ್ತು ಇವತ್ತಿನ ಅನಾಲಿಸಿಸು. ಇದೇ ರೀತಿ ಸೇಮ್ ಪ್ರಿನ್ಸಿಪಲ್, ಸೇಮ್ ಪ್ಯಾಟ್ರನ್ನು ಬ್ಯಾಂಕ್ ನಿಫ್ಟಿ ಸೆನ್ಸೆಕ್ಸ್ನಲ್ಲಿ ಆಗಿದೆ. ಸೊ ಅಲ್ಲಿ ಕೂಡ ಫ್ಲ್ಯಾಟ್ ಟು ಗ್ಯಾಪ್ ಡೌನು ಬೈಯಿಂಗ್ ಮಾಡ್ತೀನಿ, ಫ್ಲ್ಯಾಟ್ ಟು ಗ್ಯಾಪ್ ಅಪ್ಪು ಸ್ವಲ್ಪ ಕನ್ಫರ್ಮೇಷನ್ ತೊಗೊಂಡು ಎಂಟ್ರಿ ಆಗ್ತೀನಿ. ಓಕೆ, ಇದಾಗಿತ್ತು ಇವತ್ತಿನ ಅನಾಲಿಸಿಸು. ಧನ್ಯವಾದಗಳು.